ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸರಿ, ಮುದ್ದೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಡುಗೆ ಮನೆಗೆ ವಲ್ಲಭ ಹೋಗ್ತಾನೆ. ಹಿಟ್ಟನ್ನು ಪಾತ್ರೆಗೆ ಹಾಕಿ ಈ ಕೋಲಿದೆಯಲ್ಲ ಇದರಲ್ಲಿ ಹೀಗೆ ತಿರುಗಿಸ್ಬೇಕು ಅಂತ ತೋರಿಸ್ತಾನೆ ವಲ್ಲಭ. ಅಲ್ಲ, ನೀನು ಇಲ್ಲಿಗೆ ಮುದ್ದೆ ಮಾಡೋದನ್ನು ಹೇಳಿಕೊಡೋದಕ್ಕೆ ಕರ್ಕೊಂಡು ಬಂದ, ನಿನ್ನ ಅಸಿಸ್ಟೆಂಟಾಗಿ ಇಟ್ಕೊಳ್ಳೋಕೆ ಕರ್ಕೊಂಡು ಬಂದ ಅಂತಾಳೆ ಅಮೂಲ್ಯ. ಜಾಸ್ತಿ ಮಾತಾಡಿದರೆ ಇದನ್ನು ತೆಗೆದುಬಿಟ್ಟು ನಿನ್ನ ಒಳಗಡೆ ಹಾಕಿ ಲಾಕ್ ಮಾಡಿಬಿಡ್ತೀನಿ ಅಷ್ಟೇ. ನೋಡ್ದ, ಮುದ್ದೆ ಮಾಡೋಕ್ಕೆ ಎಷ್ಟೆಲ್ಲ ಪ್ರೊಸೆಸ್ ಇದೆ ಅಂತ. ಇದನ್ನು ಮಾಡೋಕ್ಕೆ ಶ್ರದ್ಧೆ, ಭಯ, ಭಕ್ತಿ ಎಲ್ಲ ಇರಬೇಕು, ಸುಮ್ಮನೆ ಹೊಡೆದಂಗಲ್ಲ ಅಂತಾನೆ ವಲ್ಲಭ. ನಾನು ಮುದ್ದೆ ಮಾಡುವಾಗಲೂ ಶ್ರದ್ಧೆ, ಭಯ, ಭಕ್ತಿ ಎಲ್ಲ ಇತ್ತು, ಆದರೆ ಸ್ವಲ್ಪ ಜಾಸ್ತಿ ಆಯಿತು, ಅದಕ್ಕೆ ಮುದ್ದೆ ಹಾಳಾಯಿತು ಅಷ್ಟೇ ಅಂತಾಳೆ ಅಮೂಲ್ಯ. ಈ ಡೌಗೆಲ್ಲ ಕಮ್ಮಿ ಇಲ್ಲ ಅಂತಾಳೆ ವಲ್ಲಭ. ಮುದ್ದೆನ ಈ ರೀತಿ ಮಾಡಬೇಕು ಅಂತ ವಲ್ಲಭ ಮುದ್ದೆ ಮಾಡಿ ತೋರಿಸಿ ಫೈನಲಿ ಮುದ್ದೆ ರೆಡಿ ಅಂತಾನೆ. ಆಗ ಅಮೂಲ್ಯ ಅಮ್ಮ ಇಲಿ ಅಂತ ಅವನ ಮೈ ಮೇಲೆ ಹತ್ತಿ ಕೂತ್ಕೋತಾಳೆ. ಇಲಿ ಅಂತಾನೆ ವಲ್ಲಭ. ಇಲಿ ಅಂತಾಳೆ ಅಮೂಲ್ಯ. ಇಲಿಯೇ ಅಂತ ಕೆಳಗಿಳಿಸ್ತಾನೆ ವಲ್ಲಭ. ಕಾಡ್ಪಾಪ, ಎಷ್ಟು ದೊಡ್ಡ ಇಲಿ ಇತ್ತು ಗೊತ್ತಾ ಅಂತಾಳೆ ಅಮೂಲ್ಯ. ನೀನೇ ನೋಡೋಕೆ ದೊಡ್ಡ ಹೆಗ್ಣದ ಥರ ಇದೆಯಾ ಪಾಪ, ಆ ಚಿಕ್ಕ ಇಲಿನ ನೋಡಿ ಯಾಕೆ ಹೆದರ್ಕೋತೀಯ, ಅದು ನಿನ್ನ ನೋಡಿ ಹೆದರ್ಕೋಬೇಕು ಅಂತಾನೆ ವಲ್ಲಭ. ಕಾಡ್ಪಾಪ, ನನಗೊಂದು ಡೌಟು ಅಂತಾಳೆ ಅಮೂಲ್ಯ. ಏನು ಬೊಗಳು ಅಂತಾನೆ ವಲ್ಲಭ. ನಾನು ತುಂಬ ಸಿನಿಮಾದಲ್ಲಿ ಸೀರಿಯಲ್ನಲ್ಲೆಲ್ಲ ನೋಡಿದ್ದೀನಿ, ಹೀರೋಗೆ ಹೀರೋಯಿನ್ ಕಂಡ್ರೆ ಆಗ್ತಾನೆ ಇರಲ್ಲ, ಯಾವಾಗ ನೋಡಿದರೂ ಬೈತಿರ್ತಾನೆ, ಜಗಳ ಮಾಡ್ತಿರ್ತಾನೆ. ಹೀರೋಯಿನ್ ಹಲ್ಲಿನೋ ಇಲ್ಲಿನೋ ನೋಡಿದಾಗ ಗುಡುಗು ಸಿಡಿಲು ಬಂದಾಗ ಹೀರೋನ ತಪ್ಕೊಂಡ್ಬಿಡ್ತಾಳೆ. ಆವಾಗ ಹೀರೋ ಒಂದೆರಡು ನಿಮಿಷ ರಿಯಾಕ್ಟೇ ಮಾಡಲ್ಲ, ಸುಮ್ಮನೆ ಹಾಗೆ ನೋಡ್ತಿರ್ತಾನೆ. 2 ನಿಮಿಷ ಆದಮೇಲೆ ಇಲಿಯೇ ಹೋಗೆ ಅಂತ ಇರ್ತಾನೆ. ಅದು ಯಾಕೆ ಹಾಗೆ ಅಂತಾಳೆ ಅಮೂಲ್ಯ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನೊಬ್ಬ ಮನುಷ್ಯ, ಕರಡಿ ಬಂದು ತಪ್ಕೊಂಡ್ರೆ ನಾನು ಆಬ್ವಿಯಸ್ಲಿ ಬ್ಲ್ಯಾಂಕ್ ಆಗಿ ಬಿಡ್ತೀನಿ. ಇನ್ನೊಂದು ಸರಿ ಈ ತರಹ ಕ್ವಶನ್ ಕೇಳಿದರೆ ನೋಡು, ಇದನ್ನೆಲ್ಲ ತಗೊಂಡು ಬರೆ ಅಂತಾನೆ ವಲ್ಲಭ. ನಾನೇ ನಿನ್ನ ಅಸಿಸ್ಟೆಂಟಾ ಅಂತಾಳೆ ಅಮೂಲ್ಯ. ಹೌದು, ಅಸಿಸ್ಟೆಂಟೇ ತಾರೆ ಅಂತ ವಲ್ಲಭ ಹೋಗ್ತಾನೆ. ಈಚೆ ಮಾಧವ ಮತ್ತು ಪ್ರಿಯಾ ಇಬ್ಬರು ರೂಮಲ್ಲಿ ಮಲಗಿರ್ತಾರೆ. ಆಗ ಪ್ರಿಯಾ ಕೂತ್ಕೊಂಡು ಇವರು ಒಳ್ಳೆ ನಿದ್ರೆಯಲ್ಲಿದ್ದಾರೆ, ಇದೇ ಚಾನ್ಸು, ನಾನು ಹೋಗಿ ಆಧಾರ್ ಕಾರ್ಡ್ ಇಟ್ಕೊಂಡು ಬಿಡ್ತೀನಿ, ನಾಳೆ ಅದು ನನ್ನ ಹತ್ರ ಇದ್ರೇ ಸೇಫು ಅಂತ ನಿಧಾನಕ್ಕೆ ಎದ್ದು ಮಾಧವನ ಪಾಕೆಟನ್ನು ತೆಗೆದುಕೊಳ್ಳುವಾಗ ಮಾಧವ ಲೈಟ್ ಹಾಕ್ತಾನೆ. ಪ್ರಿಯಾ ಏನು ಮಾಡ್ತಿದ್ಯಾ ಅಂತಾನೆ ಮಾಧವ. ಅದು ನೀರು ಕುಡಿಯೋಕ್ಕೆ ಬಂದೆ ಅಂತಾಳೆ ಪ್ರಿಯಾ. ನನಗೊಂದು ಲೋಟ ಕೊಡ್ತೀಯಾ ಅಂತಾನೆ ಮಾಧವ. ಹಾಂ ಅಂತ ನೀರನ್ನು ಕೊಡ್ತಾಳೆ ಪ್ರಿಯಾ. ನೀನು ಕುಡ್ತೀಯಾ ಅಂತಾನೆ ಮಾಧವ. ಹಾಂ ರೀ ಕುಡ್ದೆ ಅಂತಾಳೆ ಪ್ರಿಯಾ. ಮಲ್ಕೋ ಅಂತಾನೆ ಮಾಧವ. ನೀವು ಮಲ್ಕೊಳ್ಳಿ, ನನಗ್ಯಾಕೋ ನಿದ್ದೆ ಬರ್ತಿಲ್ಲ ಅಂತಾಳೆ ಪ್ರಿಯಾ. ನಾಳೆ ಬೆಳಿಗ್ಗೆ ರಿಜಿಸ್ಟ್ರೇಷನ್ ಇದೆ, ಬೆಳಿಗ್ಗೆ 4 ಗಂಟೆಗೆ ಎದ್ಬಿಡ್ತೀಯಾ, ನಿದ್ರೆ ಸಾಕಾಗಲ್ಲ, ಬಾ ಮಲ್ಕೋ ಅಂತಾನೆ ಮಾಧವ. ಸರಿ ರೀ ಅಂತ ಪ್ರಿಯಾ ಬಂದು ಮಲ್ಕೋತಾಳೆ. ಅಬ್ಬಾ, ಇವ್ರು ಮಲಗಿಬಿಟ್ರು, ಎದ್ದು ಹೋಗಿ ಆಧಾರ್ ಕಾರ್ಡ್ ಎತ್ತಿಟ್ಕೊಳ್ಳೋಣ ಅನ್ನುವಾಗ ಮಾಧವ ಪ್ರಿಯಾ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೋತಾನೆ. ಅಯ್ಯೋ ಏನು ಮಾಡೋದು, ಇವ್ರು ಬೇರೆ ನನ್ನ ಕೈ ಹಿಡ್ಕೊಂಡು ಮಲಗಿದ್ದಾರೆ, ನಾನು ಇನ್ನು ಎದ್ದು ಹೋಗೋಕ್ಕೆ ಆಗೋದೇ ಇಲ್ಲ. ಆ ಕಾರ್ಡ್ ಇವ್ರ ಹತ್ರ ಇದ್ದಷ್ಟು ಹೊತ್ತು ನನ್ನ ಬಾಯಲ್ಲಿ ಬಿಸಿ ತುಪ್ಪ ಇಟ್ಕೊಂಡು ಆಗ್ತಿದೆ, ಭಗವಂತ ನೀನೇ ಕಾಪಾಡಬೇಕು ಅಂತ ಪ್ರಿಯಾ ಯೋಚನೆ ಮಾಡ್ತಾಳೆ. ಈಚೆ ವಲ್ಲಭ ಮುದ್ದೆ ತಿಂತ ಇರುವಾಗ ಗಿರಿಜಾ ಮೀನಾ ನಾನು ಬಂದೆ ಅಂತ ಅಡ್ಡ ನಿಂತ್ಕೊಂಡು ನೋಡ್ತಾರೆ. ಎಂಥ ಮುದ್ದೆ ಇದು, ಆಹಾ ವಲ್ಲಭ ಗ್ರೇಟ್ ಕಣು ನೀನು ಅಂತಾನೆ. ಅಷ್ಟೊಂದು ಚೆನ್ನಾಗಿದೆಯಾ ಕಾಡು ಪಾಪ ಅಂತಾಳೆ ಅಮೂಲ್ಯ. ಮುದ್ದೆ ಅಂದರೆ ಹೀಗೆ ಸಾಫ್ಟ್ ಆಗಿರಬೇಕು, ನೀನು ಈಗ ಕಲಿತೆ ಅಲ್ವಾ, ನೆಕ್ಸ್ಟ್ ಟೈಮ್ ಇದೇ ತರಹ ಪರ್ಫೆಕ್ಟಾಗಿ ಮಾಡು ಅಂತಾನೆ ವಲ್ಲಭ. ಅತ್ತೆ ಸೂಪರ್ ಅಲ್ವಾ ಅತ್ತೆ, ಏನು ಗೊತ್ತಾ, ಆಗಲೇ ಅಮ್ಮು ಮಾಡಿದ ಮುದ್ದೆನ ನಾನು ನೋಡಿದ್ದೆ, ಸ್ವಲ್ಪ ಗಟ್ಟಿಯಾಗಿತ್ತು, ಇದನ್ನು ಅವಳಿಗೆ ಹೇಳಿದರೆ ಎಲ್ಲಿ ಬೇಜಾರಾಗ್ತಾಳೋ ಅಂತ ಹೇಳಿರಲಿಲ್ಲ. ಈ ಆಪ್ರೇಷನ್ ಸಾರಿ ಹೋಗಿ ಎಲ್ಲ ಹಾಳಾಗುತ್ತೆ ಅಂದ್ಕೊಂಡೆ, ಈಗ ನೋಡಿ ಇಬ್ಬರು ಜೊತೆಯಾಗಿ ನಿಂತು ಮುದ್ದೆ ಮಾಡಿದ್ದೇನು, ತಪ್ಕೊಂಡು ಮುದ್ದಾಡಿದ್ದೇನು, ಆಹಾ ಹಾ ಹಾ ಅಂತಾಳೆ ಮೀನಾ. ಅವರಿಬ್ಬರನ್ನ ನೋಡ್ತಿದ್ರೆ ಸಿನಿಮಾದಲ್ಲಿ ನೋಡ್ತಾ ಇರೋ ಹೀರೋ ಹೀರೋಯಿನ್ ತರಹನೇ ಆಗ್ತಿದೆ ಕಣೆ ನನಗೆ ಅಂತಾರೆ ಗಿರಿಜಾ. ಅತ್ತೆ ಇನ್ನು ಕೊನೆವರೆಗೂ ಏನೇನಾಗುತ್ತೆ ನೋಡೋಣ ಇರಿ ಅಂತಾಳೆ ಮೀನಾ. ಹೌದು, ನಿಂದು ಊಟ ಆಯಿತಾ ಅಂತಾನೆ ವಲ್ಲಭ. ಏನು ಗೊತ್ತಾ ಕಾಡು ಪಾಪ, ಮೊದಲು ನಾನು ಆ ಮನೇಲಿರುವಾಗ ನಾನು ಯಾರಿಗೂ ವೆಯ್ಟ್ ಮಾಡ್ತಿರ್ಲಿಲ್ಲ, ಊಟ ನೋಡಿದ ತಕ್ಷಣ ಗಬಗಬಾ ಅಂತ ತಿಂತಿದ್ದೆ, ಈಗ ಅದೇನು ಅಂತ ಗೊತ್ತಿಲ್ಲ ಕಣೋ, ನಿನ್ನ ಊಟ ಆಗದೆ ನನಗೆ ಊಟನೇ ಸೇರಲ್ಲ, ನಿನ್ನ ಊಟ ಆದಮೇಲೆ ಊಟ ಮಾಡಬೇಕು ಅನಿಸತ್ತೆ ಅಂತಾಳೆ ಅಮೂಲ್ಯ. ಅತ್ತೆ ಇದೇನತ್ತೆ ಅಮ್ಮು ಸ್ಕ್ರಿಪ್ಟಲ್ಲಿ ಇಲ್ಲದೆ ಇರೋ ಡೈಲಾಗೆಲ್ಲ ಹೊಡಿತಿದ್ದಾಳೆ ಅಂತಾಳೆ ಮೀನಾ. ಎಷ್ಟೇ ಆದರೂ ಅವಳು ನನ್ನ ಸೊಸೆ ಅಲ್ವೇನೆ, ಅದಕ್ಕೆ ಅಂತಾರೆ ಗಿರಿಜಾ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಊಟ ಮಾಡು ಅಂತ, ಬಾ ಕೂತ್ಕೋ ಅಂತಾನೆ ವಲ್ಲಭ. ಪರವಾಗಿಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತಾಳೆ ಅಮೂಲ್ಯ. ನಾವೇನು 1970s ಇಲ್ಲ ಕಣೆ, ಗಂಡನ ಊಟ ಆದಮೇಲೆ ಹೆಂಡತಿ ಊಟ ಮಾಡಬೇಕು ಅನ್ನೋಕೆ. ಕೂತ್ಕೋ ಅಂದರೆ ಕೂತ್ಕೋ, ತಗೋ ನಾನು ಮಾಡಿರೋ ಮುದ್ದೆ ಅಂತ ಬಡಿಸಿ
ಕಾವೋ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಮುದ್ದೆ ಹಾಕ್ಕೊಂಡು ಬಾಯಲ್ಲಿ ಜಗಿತಾಳೆ. ಏನೇ ಮಾಡ್ತಿದ್ಯಾ ಅಂತಾನೆ ವಲ್ಲಭ. ಏಯ್ ಕಾಡು ಪಾಪ, ಏನು ಮುದ್ದೆ ಮಾಡಿದ್ಯಾ ನೀನು, ಹಲ್ಲಿಗೆಲ್ಲ ಅಂಟ್ಕೋತಿದ್ದೆ, ರಬ್ಬರ್ ಥರ ಇದೆ ಅಂತಾಳೆ ಅಮೂಲ್ಯ. ಏಯ್ ಮುದ್ದೆನ ಯಾರಾದರೂ ಹಾಗೆ ತಿಂತಾರೇನೆ, ನುಂಗ್ಕೊಳ್ಬೇಕು ಅಂತಾನೆ ವಲ್ಲಭ. ನನ್ನ ಅಪ್ಪ ಹೇಳಿದ್ದಾರೆ ಊಟನ ಅಗ್ದು ತಿನ್ಬೇಕಂತೆ, ಇಲ್ಲ ಅಂದರೆ ಜೀರ್ಣ ಆಗಲ್ವಂತೆ ಅಂತಾಳೆ ಅಮೂಲ್ಯ. ಏಯ್ ನನ್ನ ಅನ್ನ ಅಥವಾ ಚಪಾತಿನ ಹಾಗೆ ಅಗ್ದು ತಿನ್ನಬೇಕು, ಮುದ್ದೆನ ನುಂಗ್ಕೊಳ್ಬೇಕು ಕಣೆ, ಮುದ್ದೆನೇ ಮಾಡೋಕ್ಕೆ ಬರಲ್ಲ ಅಂಥದ್ರಲ್ಲಿ ನನಗೆ ಮಾಡಿ ಹಾಕಿದ್ಯಾ, ಅಬ್ಬಾ ಬದುಕಿದನಲ್ಲ, ಥ್ಯಾಂಕ್ ಗಾಡ್, ನೋಡು ಮುದ್ದೆ ತಿನ್ನೋದು ಹೇಗೆ ಅಂತ ತೋರಿಸ್ತೀನಿ ಅಂತ ತೋರಿಸ್ತಾನೆ ವಲ್ಲಭ. ಇನ್ನೊಂದು ಸಲ ತೋರಿಸು ಅಂತಾಳೆ ಅಮೂಲ್ಯ. ನಿನಗೆ ಮಾಡಿ ತೋರಿಸೋದಕ್ಕಿಂತ ತಿನ್ನಿಸೋದೇ ಬೆಸ್ಟು, ಮಾಡು ಅಂತ ವಲ್ಲಭ ಅಮೂಲ್ಯಂಗೆ ಮುದ್ದೆನ ತಿನ್ನಿಸ್ತಾನೆ. ಮೀನಾ ನೋಡೆ ಅಂತ ಗಿರಿಜಾ ದೃಷ್ಟಿ ತೆಗೆದು ಇವರಿಬ್ಬರನ್ನ ನೋಡ್ತಿದ್ರೆ ನನ್ನ ಮನಸ್ಸು ತುಂಬ್ತು ಕಣೆ ಅಂತಾರೆ. ಫಿಲ್ಮಿಗೆ ವಂಡರ್ಫುಲ್ ಕ್ಲೈಮೇಟ್ಸ್ ಸಿಕ್ಕಿದೆ, ನೋಡೋಕ್ಕೆ ಖುಷಿ ಆಗ್ತಿದೆ, ಅಂತೂ ನನ್ನ ಆಪ್ರೇಷನ್ ಸಕ್ಸಸ್ ಆಯಿತು ಅಂತಾಳೆ ಮೀನಾ. ಏಯ್ ಕರಿಬೇಕು, ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ, ಬಾ ದಬ್ಬ ಹಾಕ್ಕೊಳ್ಳೋಣ ಅಂತಾಳೆ ಮೀನಾ. ಇದು ಕಾಡು ಪಾಪ, ಪಿಕ್ಚರ್ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ನೋಡೋಣ ಅಂತಾರೆ ಗಿರಿಜಾ. ಏನು ಬೇಡ, ದಬ್ಬ ಹಾಕ್ಕೊಳ್ಳೋಣ ಅಂತಾರೆ ಮೀನಾ. ಇಬ್ಬರು ಹೋಗ್ತಾರೆ. ಈಚೆ ಬೆಳಿಗ್ಗೆ ಅಮೂಲ್ಯ ಸೋಫಾ ಮೇಲೆ ಕಣ್ಮುಚ್ಚಿ ಕೂತಿರ್ತಾಳೆ. ಆಗ ಗಿರಿಜಾ ಮೀನಾ ಬಂದು, ಮೀನಾ ನಿನ್ನೆ ನಾವು ಸಿನಿಮಾಗೆ ಹೋಗಿದ್ವಲ್ವ, ಎಷ್ಟು ಚೆನ್ನಾಗಿತ್ತು ಅಲ್ವೇನೆ ಅಂತಾರೆ ಗಿರಿಜಾ. ತುಂಬ ಚೆನ್ನಾಗಿತ್ತತ್ತೆ, ಏನು ಗೊತ್ತಾ, ನಾನು ಕೇಶವ ಲವ್ ಮಾಡಿ ಮದುವೆ ಆದವರು, ಕೇಶವ ಊಟ ಮಾಡಲಿಲ್ಲ ಅಂದರೂ ನಾನಂತೂ ಹೊಟ್ಟೆ ತುಂಬ ಊಟ ಮಾಡ್ತೀನಪ್ಪ. ಆದರೆ ನಿನ್ನೆ ನೋಡಿಲ್ವಾ, ಹೀರೋಯಿನ್ಗೆ ಹೀರೋ ಮೇಲೆ ಪ್ರೀತಿನೇ ಇರಲ್ಲ, ಆದರೂ ಅತ್ತೆ ಹೀರೋ ಊಟ ಮಾಡಿಲ್ಲ ಅಂದರೆ ಹೀರೋಯಿನ್ಗೆ ಊಟನೇ ಸೇರಲ್ಲ ಅತ್ತೆ, ಇದು ಯಾವ ಥರ ಅತ್ತೆ, ನನಗೆ ಒಂಚೂರು ಅರ್ಥ ಆಗಲಿಲ್ಲ ಅಂತಾಳೆ ಮೀನಾ. ಆ ವಿಷಯ ಬಿಡು, ಇನ್ನೊಂದು ವಿಷಯ ನೋಡ್ದ, ನಿನ್ನೆ ಹೀರೋಯಿನ್ಗೆ ಮುದ್ದೆ ತಿನ್ನಿಸ್ತಿದ್ನಲ್ಲ, ಆ ಸೀನ್ ನೋಡೋಕ್ಕೆ ಅದೆಷ್ಟು ಮುದ್ದಾಗಿತ್ತು ಅಂತಾರೆ ಗಿರಿಜಾ. ಹ್ಞೂ ಅತ್ತೆ, ಆಗ ಹೀರೋಯಿನ್ ನಾಚ್ಕೋತಿದ್ಲು, ಆಗೆಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ಅಲ್ವಾ ಅಂತಾಳೆ ಮೀನಾ. ಆದರೆ ಅಮೂಲ್ಯ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ಗಿರಿಜಾ ಆಗ, ಅಮ್ಮು ಯಾಕೆ ಹೀಗಿದೆಯಾ, ನಿನ್ನ ವಲ್ಲಭನ ಮನಸ್ತಾಪ ಸರಿ ಹೋಯ್ತಲ್ವಾ, ಇನ್ನೂ ಯಾಕೆ ಮುಖನ ಉಫ್ ಅಂತ ಕೂತಿದ್ಯಾ ಅಂತಾರೆ. ನನಗೆ ಗೊತ್ತು, ನಿನ್ನೆ ರಾತ್ರಿ ವಲ್ಲಭ ನನಗೆ ಮುದ್ದೆ ಮಾಡಿ ತಿನ್ನಿಸಿದ್ನಲ್ವಾ, ಅದ್ರ ಬಗ್ಗೆ ನೀವು ರೇಗಿಸ್ತಿದ್ದೀರಾ ಅಂತ. ನೀವು ವಲ್ಲಭ ನನಗೆ ಮುದ್ದೆ ತಿನ್ನಿಸೋದನ್ನಷ್ಟೇ ನೋಡಿದ್ರಿ, ಅದಾದಮೇಲೆ ಏನಾಯಿತು ಗೊತ್ತಾ ಅಂತ ಅಮೂಲ್ಯ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ಯಾಕೆ ಹಾಗೆ ನೋಡ್ತಿದ್ಯಾ, ತಿನ್ನು ಅಂತಾನೆ ವಲ್ಲಭ. ಫುಲ್ ಮುದ್ದೆನೇ ನಾನೇ ತಿನ್ನಿಸ್ಬೇಕಾ ಅಂತ ತಿನ್ನಿಸೋಕ್ಕೆ ಬಂದಾಗ, ಕಾಡು ಪಾಪ ಒಂದು ನಿಮಿಷ, ನಾನಿನ್ನ ಏನು ಕೇಳಲ್ಲ ಅಂತಾಳೆ ಅಮೂಲ್ಯ. ನೀನು ಮೊದಲಿನ ಥರ ನನ್ನ ಜೊತೆ ನಗಾಡ್ಕೊಂಡು ಮಾತಾಡ್ತಿದ್ಯಾ ಅಂದರೆ ನನ್ನ ಕ್ಷಮಿಸಿದ್ಯಾ ಅಲ್ವಾ ಕಾಡು ಪಾಪ, ನಾನು ಇನ್ಯಾವತ್ತೂ ತಪ್ಪು ಮಾಡಲ್ಲ ಕಣೋ, ಸಾರಿ ಕಣೋ, ನೀನು ನನ್ನ ಜೊತೆ ಮೊದಲಿನ ಥರ ಚೆನ್ನಾಗಿ ಮಾತಾಡ್ಕೊಂಡಿರು ಪ್ಲೀಸ್. ಈಗ ನೀನು ನನ್ನ ಜೊತೆ ಮಾತಾಡ್ತಿದ್ಯಲ್ಲ, ನನಗೆಷ್ಟು ಬೇಜಾರಾಗ್ತಿತ್ತು ಗೊತ್ತಾ, ಮನೆಯವರೆಲ್ಲ ನನ್ನ ಕ್ಷಮಿಸಿ ನನ್ನ ಜೊತೆ ಮಾತಾಡ್ತಿದ್ದಾರೆ, ನೀನು ನನ್ನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆಷ್ಟು ಖುಷಿ ಆಗುತ್ತೆ ಗೊತ್ತಾ ಕಾಡು ಪಾಪ, ಮಾತಾಡೋ ಅಂತಾಳೆ ಅಮೂಲ್ಯ. ನೋಡು, ನೀನು ಮುದ್ದೆ ಹಾಳು ಮಾಡ್ದ, ನಾನು ಹೊಸ ಮುದ್ದೆ ಮಾಡಿಕೊಟ್ಟೆ, ಅಲ್ಲಿಗೆ ಎಲ್ಲ ಮುಗೀತು. ಆದರೆ ನೀನು ಹಾಳು ಮಾಡಿರೋದು ನಮ್ಮ ಮನೆಯವ್ರ ನೆಮ್ಮದಿನ, ಅದನ್ನು ಯಾವತ್ತೂ ಸರಿಪಡಿಸೋಕ್ಕಾಗಲ್ಲ. ಒಂದು ಪಕ್ಷ ಮನೆಯವರು ನಿನ್ನನ್ನು ಕ್ಷಮಿಸ್ಬೋದು, ಆದರೆ ಇದು ಒಂದು ಮ್ಯಾಟರಲ್ಲಿ ನಾನಿನ್ನ ಕ್ಷಮಿಸಲ್ಲ, ಬೇಗ ಊಟ ಮಾಡ್ಕೊಂಡು ಬಾ ಅಂತ ಹೋಗ್ತಾನೆ ವಲ್ಲಭ. ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಅವನನ್ನು ಕ್ಷಮಿಸಿದಾನೆ ಅಂದ್ಕೊಂಡ್ರೆ ಅವನು ಹೀಗೆಲ್ಲ ಹೇಳಿಬಿಟ್ಟ, ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತಾಳೆ ಅಮೂಲ್ಯ. ಅಷ್ಟಕ್ಕೆ ಬೇಜಾರು ಮಾಡ್ಕೋತೀಯಾ ಅಂತಾಳೆ ಮೀನಾ. ಹೌದು ಕಣೆ ಅಮ್ಮ, ವಲ್ಲಭಂಗೆ ಬಿಗುಮಾನ ಜಾಸ್ತಿ, ನೀನು ಹೋಗಿ ಕೇಳಿದೆ ಅಲ್ವಾ ಕ್ಷಮಿಸಿದ್ಯಾ ಅಂತ, ಅದಕ್ಕೆ ಬಿಗುಮಾನ ಜಾಸ್ತಿಯಾಗಿ ಹ್ಞೂ ಅಂದಿಲ್ಲ, ಅದಕ್ಕೆ ನೀನು ಯಾಕೆ ಕಂದ ಅಷ್ಟು ಬೇಜಾರು ಮಾಡ್ಕೋತೀಯಾ ಅಂತಾರೆ ಗಿರಿಜಾ. ಹ್ಞೂ ಅಮ್ಮ, ಆ ಬಿಗುಮಾನನ ನಾವು ಹೋಗಿಸೋಣ ಅಂತಾಳೆ ಮೀನಾ. ಅದು ಹೆಂಗೆ ಅಂತಾಳೆ ಅಮೂಲ್ಯ. ನಾನು ಇದ್ದೀನಲ್ಲ, ಈಗ ಆಪ್ರೇಷನ್ ಸಕ್ಸಸ್ ಆಗಿಲ್ಲ, ಬಿಟ್ಬಿಡು, ನನ್ನ ಹತ್ರ ಆ ಥರ ಸುಮಾರು ಬಾಣಗಳಿವೆ, ಒಂದಾದ್ಮೇಲೆ ಒಂದು ಬಾಣ ಬಿಡ್ತಾ ಹೋಗುವ ಒಂದು ಬಾಣನಾದರೂ ಅವನ ಎದೆಗೆ ಚುಚ್ಚುತ್ತೆ ಅಂತಾಳೆ ಮೀನಾ. ಅಯ್ಯೋ ಬೇಡಕ್ಕ, ಅವನ ಎದೆಗೆ ಚುಚ್ಚಿದ್ರೆ ನನಗೆ ನೋವಾಗುತ್ತೆ ಅಂತಾಳೆ ಅಮೂಲ್ಯ. ಹಾಂ ಅಂತ ಗಿರಿಜಾ ಎದೆ ಹಿಡ್ಕೋತಾರೆ. ಅತ್ತೆ ನಿಮಗೆ ಎದೆ ನೋವು ಬಂತಾ ಅಂತಾಳೆ ಮೀನಾ. ಇವಳು ಈ ಥರ ಮಾತಾಡಿದರೆ ಎದೆ ನೋವು ಬರದೆ ಏನೇ ಆಗುತ್ತೆ ನೋಡು, ಮತ್ತೆ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ, ಬರೀ ನಾಟಕ ಆಡ್ತಿದ್ದಾಳೆ ಅಂತಾರೆ ಗಿರಿಜಾ. ಹ್ಞೂ ಅತ್ತೆ, ಈ ರೇಂಜ್ಗೆ ಪರ್ಫಾರ್ಮೆನ್ಸು ನನ್ನ ಕೈಲೂ ಮಾಡೋಕ್ಕಾಗಲ್ಲ ಮೀನಾ, ಇನ್ಮೇಲೆ ನಾವು ಇವಳಿಗೆ ಸಹಾಯ ಮಾಡೋದು ಬೇಡ. ಅವನಿಗೆ ಬಾಣ ಬಿಟ್ಟರೆ ಇವಳಿಗೆ ನೋವಾಗುತ್ತಂತೆ, ಅವಳ ಸಮಸ್ಯೆನ ಅವಳೇ ಬಗೆಹರಿಸ್ಕೊಳ್ಳಿ ಬಾರೆ ಅಂತ ಗಿರಿಜಾ ಹೋಗ್ತಾರೆ. ಈಚೆ ಪ್ರಿಯ ವೀಣಂಗೆ ಕಾಲ್ ಮಾಡಿ, ಅಮ್ಮ ಇನ್ನೂ ಸ್ವಲ್ಪ ಹೊತ್ತಲ್ಲೇ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ತಿದ್ದೀವಮ್ಮ, ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ, ಆಧಾರ್ ಕಾರ್ಡ್ ಅವ್ರ ಹತ್ರನೇ ಇದೆ ಅಮ್ಮ, ಅದು ನನ್ನ ಕೈನಲ್ಲಿ ಇದ್ದಿದ್ರೆ ಅದನ್ನು ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತಿದ್ದೆ, ಇವಾಗ ಏನು ಮಾಡೋದಮ್ಮ ಅಂತಾಳೆ ಪ್ರಿಯಾ. ಅಯ್ಯೋ ಮಗಳೇ, ಆಧಾರ್ ಕಾರ್ಡ್ ಅಳಿಯಂದ್ರ ಹತ್ರ ಇದ್ದರೆ ಏನೂ ಆಗಲ್ಲ, ನೀನು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ಅಂತಾರೆ ವೀಣಾ. ಅಮ್ಮ ಆಫೀಸಲ್ಲಿ ಅವರು ಕೊಡಬೇಕಾದ್ರೆ ನನ್ನ ಡೇಟ್ ಆಫ್ ಬರ್ತ್ನ ನೋಡಿದರೆ ಏನು ಮಾಡೋದು ಅಂತಾಳೆ ಪ್ರಿಯಾ. ಏಯ್
ಮಿಜಿ ಏನೇನೋ ಆಗುತ್ತೆ ಅಂತ ನೀನು ಯಾಕೆ ಅನ್ಕೋತಿದ್ಯಾ? ಹಳೆಯಂದ್ರು ಒಂಥರ ಪೆದ್ದು. ನಾನು ನೋಡಿಲ್ವಾ ಮನೆಗೆ ಆಧಾರ್ ಕಾರ್ಡ್ ಇಸ್ಕೊಳ್ಳೋಕೆ ಬಂದಾಗ ಅವರಿಗೆ ಗೊತ್ತೇ ಆಗಲಿಲ್ಲ, ಏನೂ ನೋಡೇ ಇಲ್ಲ. ಇಲ್ಲಿ ನೋಡದೇ ಇರೋರು ಇನ್ನು ಅಲ್ಲಿ ನೋಡ್ತಾರೇನೆ ಅಂತಾರೆ ವೀಣಾ. ಅಮ್ಮ ಕೊನೆ ಸಲ ಹೇಳ್ತಿದ್ದೀನಿ, ನನ್ನ ಗಂಡನ್ನೇನಾದರೂ ಆಡ್ಕೊಂಡ್ರೆ ಅಷ್ಟೇ ಇವಾಗ ಅಂತಾಳೆ ಪ್ರಿಯಾ. ಹಾಗಲ್ವೇ ಮಿಜಿ ನಾನು ಹೇಳಿದ್ದು. ಹೋಗಲಿ ಆ ವಿಷಯ ಬಿಡು, ನೀನು ಕೋಪಿಸ್ಕೋಬೇಡ ಅಂತಾರೆ ವೀಣಾ. ಅಮ್ಮ ಪ್ರತಿ ಸರ್ತಿ ಹೀಗೇನಾದರೂ ಆದಾಗ ನೀನು ನನ್ನ ಕೈ ಹಿಡಿತಿದ್ದೆ, ಆದರೆ ಈಗ ನೀನು ನನ್ನ ಕೈ ಬಿಟ್ಟಿದ್ಯಲ್ಲಮ್ಮ. ಅಮ್ಮ ಪ್ಲೀಸ್ ಏನಾದರೂ ಮಾಡು, ನನಗೇನು ದಾರಿ ತೋಚ್ತಾನೆ ಇಲ್ಲ ಅಮ್ಮ ಅಂತಾಳೆ ಪ್ರಿಯಾ. ನೋಡು ಮಗಳೇ, ಕಳ್ಳನ ಮನಸ್ಸು ಹುಳ್ಳುಗೆ ಅಂತಾರೆ. ನೀನು ಒಳ್ಳೆ ಹುಣಸೆ ಹಣ್ಣಿನ ತಿಂದಿರೋರ ಥರ ಮುಖ ಎಲ್ಲ ಹಿಂಗೆ ಇಟ್ಕೊಂಡ್ರೆ ಮಿಜಿ ಥರ ಎಲ್ರಿಗೂ ನಿನ್ನ ಮೇಲೆ ಅನುಮಾನ ಬರುತ್ತೆ. ಏನೂ ಆಗಲ್ಲ, ಧೈರ್ಯವಾಗಿರು. ಇಷ್ಟಕ್ಕೂ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ಆಧಾರ್ ಕಾರ್ಡ್ ಏನು ಓದ್ಕೊತ ಕೂತ್ಕೊಳ್ಳಲ್ಲ, ಸುಮ್ಮನೆ ಹಿಂಗೆ ನೋಡಿ ಪಕ್ಕಕ್ಕಿಡ್ತಾರೆ. ಯಾರಿಗೂ ಗೊತ್ತಾಗಲ್ಲ ಕಣೆ ಮಿಜಿ ಅಂತಾರೆ ವೀಣಾ. ಹೌದಮ್ಮ ಅಂತಾಳೆ ಪ್ರಿಯಾ. ಆದರೆ ಒಂದು ವಿಷಯದಲ್ಲಿ ನೀನು ಹುಷಾರಾಗಿರಬೇಕು ಮಗಳೇ ಅಂತಾರೆ ವೀಣಾ. ಏನದು ಅಂತಾಳೆ ಪ್ರಿಯಾ. ಮದುವೆ ರಿಜಿಸ್ಟ್ರೇಷನ್ ಮಾಡಿಸೋದು ಇವೆಲ್ಲ ಚಿಕ್ಕ ವಿಷಯನೇ, ಆದರೆ ನಿಮ್ಮ ಮನೆಯವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಆ ವಿಷಯಕ್ಕೂ ಎಲ್ಲರೂ ಸೇರಿಕೊಂಡು ಸಂಭ್ರಮ ಮಾಡಿಕೊಂಡು ಆಫೀಸಿಗೆ ಬರ್ತಾರೆ. ಆದರೆ ಯಾರಿಗೇನು ಕಾಣಿಸುತ್ತೋ ಇಲ್ವೋ, ಆದರೆ ಅವಳಿದ್ದಾಳಲ್ಲ ಹಸಿಮೆಣಸಿನ್ಕಾಯಿ ಮೀನಾ, ಇಂಥದ್ದಕ್ಕೆ ಹುಡುಕ್ತಿರ್ತಾಳೆ. ಯಾರಿಗೂ ಕಾಣಿಸದೇ ಇರೋದು ಅವಳಿಗೆ ಕಾಣಿಸುತ್ತೆ. ಅದಕ್ಕೆ ಅವಳು ರಿಜಿಸ್ಟ್ರೇಷನ್ ಆಫೀಸ್ಗೆ ಬರದೇ ಇರೋ ಥರ ನೀನು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬರೋಕ್ಕೆ ಬಿಡಬೇಡ ಅವಳಿಗೆ ಅಂತಾರೆ ವೀಣಾ. ಹೌದಮ್ಮ ಅಂತಾಳೆ ಪ್ರಿಯಾ. ಹ್ಞೂ ಕಣೆ, ಇಲ್ಲಿವರೆಗೂ ಈ ನಿನ್ನ ಅಮ್ಮ ಅಂದಾಜು ಮಾಡಿರೋದೆಲ್ಲ ಹಾಗೆ ನಡೆದಿದೆ. ಈಗ ನನ್ನ ಮನಸ್ಸು ಮೀನಾ ಬಗ್ಗೆನೇ ಒಂಥರ ಹೇಳ್ತಿದೆ ಅಷ್ಟೇ. ನೀನು ಹೇಗಾದರೂ ಮಾಡಿ ಅವಳು ಬರದೇ ಇರೋ ಹಾಗೆ ನೋಡ್ಕೊ, ಎಲ್ಲ ಸರಾಗವಾಗುತ್ತೆ ಅಂತಾರೆ ವೀಣಾ. ಸರಿಯಮ್ಮ, ಏನಾದರೂ ಮಾಡಿ ಅವ್ರು ಬರದೇ ಇರೋ ಹಾಗೆ ತಡಿತೀನಿ ಅಂತಾಳೆ ಪ್ರಿಯಾ. ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಒಂದು ಫೋನ್ ಮಾಡಿಬಿಡೆ, ನನಗೆ ಆವಾಗ ನೆಮ್ಮದಿ ಆಗುತ್ತೆ ಅಂತ ವೀಣಾ ಹೇಳ್ತಾರೆ. ಸರಿ ಅಮ್ಮ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ಈಚೆ ಸೂರ್ಯಕಾಂತ್ ಇಲ್ಲೇ ಇಟ್ಟಿದ್ನಲ್ಲ ಫೈಲು ಅಂತ ತೆಗೆಯುವಾಗ ಅಮೂಲ್ಯ ಫೋಟೋ ಕೆಳಗಡೆ ಬೀಳುತ್ತೆ. ಅದನ್ನೇ ಎತ್ಕೊಂಡು ಸೂರ್ಯಕಾಂತ್ ಹಳೆದನ್ನೆಲ್ಲ ನೆನ್ಪು ಮಾಡಿಕೊಡು. ನಾನು ಯಾಕೆ ಅವಳ ಫೋಟೋ ನೋಡ್ತಾ ಬೇಡದೇ ಇರೋದನ್ನೆಲ್ಲ ನೆನೆಸ್ಕೊತಿದ್ದೀನಿ. ಇವಳು ವಸ್ತುಗಳನ್ನೆಲ್ಲ ಸುಟ್ಟಾಕಿದ್ದನಲ್ಲ, ಇದು ಹೇಗೆ ಉಳ್ಕೊಂತು? ಮೊದಲು ಇದನ್ನು ಸುಟ್ಟಾಕಬೇಕು ಅಂತ ಅದನ್ನು ಅಲ್ಲೇ ವಾರ್ಡ್ರೋಬಲ್ಲಿ ಇಟ್ಟು ಈಚೆ ಬರ್ತಾರೆ. ಆಗ ಅಮೂಲ್ಯ ಮನೆಯಿಂದ ಹೊರಗಡೆ ಆಚೆ ಈಚೆ ತಿರುಗ್ತಾ ಮೀನಾ ಹತ್ರ ಅಕ್ಕ ಏನಾದರೂ ಐಡಿಯಾ ಬಂತ ಅಂತಾಳೆ. ಅದನ್ನು ಸೂರ್ಯಕಾಂತ್ ನೋಡ್ತಾ ನಿಂತ್ಕೋತಾರೆ. ಅಮ್ಮು ನೀನೇ ವಲ್ಲಭನ ಮೈ ಮೇಲೆ ಬಿದ್ದು ಮಾತಾಡಿಸು, ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ. ಲಾಜಿಕ್ ಇಲ್ಲದೆ ಮಾತಾಡ್ತಿದ್ದೀರಲ್ಲಕ್ಕ, ನಾನು ಹೇಗೆ ಅವನ ಮೈ ಮೇಲೆ ಬೀಳೋಕ್ಕಾಗುತ್ತೆ? ನಾನು ಬಿದ್ದರೆ ಅವನು ಪಚಕ್ಕಾಗಿಬಿಟ್ರೆ ಆಮೇಲೆ ಅವನ ಬಾಯಿಂದ ವಯಸ್ಸೇ ಬರಲ್ಲ ಅಂತಾಳೆ ಅಮೂಲ್ಯ. ನಾನೆಲ್ಲಿ ಹಂಗೆ ಹೇಳಿದೆ, ನೀನೇ ಫಸ್ಟ್ ಹೋಗಿ ಮಾತಾಡಿಸು ಅಂತ ನಾನೇನು ಹೇಳಿದರೆ ನೀನೇನೋ ಅರ್ಥ ಮಾಡ್ಕೋತಿದ್ಯಾ ಅಂತಾಳೆ ಮೀನಾ. ಆದರೂ ಅಕ್ಕ ಇದೊಂದೇ ಐಡಿಯಾ ಸಾಕಾಗಲ್ಲ, ಬೈ ಚಾನ್ಸ್ ಇದೇನಾದರೂ ಫ್ಲಾಪ್ ಆದರೆ ಬೇರೆ ಏನಾದರೂ ಮಾಡಬೇಕಲ್ವಾ, ಅದಕ್ಕೆ ಬೇರೆ ಬೇರೆ ಐಡಿಯಾ ಕೊಡ್ತಾ ಇರಿ ಅಂತಾಳೆ ಅಮೂಲ್ಯ. ಅಮ್ಮು ಫಸ್ಟ್ ಇದನ್ನು ಟ್ರೈ ಮಾಡು, ಇದು ಎಲ್ಲ ಇದರದ್ದು ರಿಸಲ್ಟ್ ನೋಡಿಕೊಂಡು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಣ ಅಂತಾಳೆ ಮೀನಾ. ಅಕ್ಕ ಈಗಲೂ ಐಡಿಯಾ ಕೊಡಿ ಅಕ್ಕ ಅಂತಾಳೆ ಅಮೂಲ್ಯ. ಈಚೆ ಚಂದ್ರಕಾಂತ್ ಅಣ್ಣ ಅಂತ ಕರೀತಾ ಬಂದು, ಇಲ್ಲಿದೆಯಾ? ಮ್ಯಾನೇಜರ್ ಅಷ್ಟೇ ಹೊತ್ತಿನಿಂದ ಫೋನ್ ಮಾಡ್ತಾ ಇದ್ದಾರಂತೆ, ನೀನು ಫೋನ್ ರಿಸೀವ್ ಮಾಡ್ತಿಲ್ವಂತೆ ಅಂತ ಹೇಳಿದರು ಅಂತ ಸೂರ್ಯಕಾಂತ್ ಅಮೂಲ್ಯನೇ ನೋಡ್ತಾ ಇರೋದನ್ನು ಚಂದ್ರಕಾಂತ್ ಬಂದು ನೋಡ್ತಾರೆ. ಈಚೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತಾರೆ. ಮಾಧವ ಕೊಡ್ತಾನೆ. ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಮಾಧವ ಕೊಡುವಾಗ ಅದು ಕೆಳಗೆ ಬೀಳುತ್ತೆ. ನಾನು ತೆಕ್ಕೊಡ್ಲಾ ಅಂತ ನಂದನ್ ಅದನ್ನು ಎತ್ಕೊಂಡು ನೋಡ್ತಾ ಅದರಲ್ಲಿರೋ ಡೇಟ್ ಆಫ್ ಬರ್ತನ್ನು ನೋಡಿ ಶಾಕ್ ಆಗ್ತಾರೆ. ಕೊಡಿ ಸರ್ ಆಧಾರ್ ಕಾರ್ಡನ್ನು ಅಂತಾರೆ. ನಮ್ಮ ಕುಟುಂಬದಲ್ಲಿ ಒಂದು ಸಮಸ್ಯೆ ಆಗಿದೆ, ಅದನ್ನು ಬಗೆಹರಿಸ್ಕೊಂಡು ಬರ್ತೀನಿ. ಬಗೆಹರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಬಗೆಹರಿದ್ರೆ ಬರ್ತೀವಿ, ನೀವು ಬೇರೆಯವ್ರದ್ದು ಮಾಡಿ ಸರ್ ಅಂತಾರೆ ನಂದನ್. ನಂತರ ಮಾಧವ ಈ ಕೂಡಲೇ ನಿಮ್ಮ ಅತ್ತೆ ಮಾವನ್ನ ಬರೋಕ್ಕೆ ಹೇಳು ಅಂತಾರೆ. ಸರಿಯಪ್ಪ ಅಂತ ಮಾಧವ ಫೋನ್ ಮಾಡಿ ಬರೋಕ್ಕೆ ಹೇಳ್ತಾನೆ. ವೀಣಾ ಪರಮೇಶ್ ಬರ್ತಾರೆ. ಏನು ಬರೋಕ್ಕೆ ಹೇಳಿದ್ರಂತಲ್ಲ ಅಣ್ಣ ಅಂತಾರೆ ವೀಣಾ. ಪ್ರಿಯಾ ಮಾಧವನಿಗಿಂತ 1 ವರ್ಷ ದೊಡ್ಡವಳ ಅಂತಾರೆ ನಂದನ್. ವೀಣಾ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.